ಉಮೇಶ್ ರೆಡ್ಡಿ ಅದು ರೇಪಿಷ್ಟ, ದೊಡ್ಡ ರೇಪಿಷ್ಟ. ಬೈಕಿದರು ಇದಾಕಿರೋರು, ಅವರು ಎಲ್ಲ ಕೊಲೆ ಮಾಡಿದ್ರು, ಗುಳಿಗೆ ಮಾಡಿದ್ರು, ಅವರೆಲ್ಲ ಎಂಜಾಯ್ ಮಾಡ್ತಾವ್ರೆ. ರಾಜಕೀಯ ಇದೇ ರಾಜಕೀಯ ಮೇನು. ಪಾಪ ದರ್ಶನ್ ತಾಂಡಾಗಿ ರುಬ್ತಾ ಇದ್ರಲ್ಲ, ನನ್ಗೆ ನಾಚಿಕೆ ಆಗಲ್ವಾ? ಒಂದ್ಸ ಹೊರಗಡೆ ಬಂದೇ ಬರ್ತಾನೆ, ಕಿಂಗ ನಿಂತ್ಕೊತಾನೆ ಸರ್ 100%. ಸೆಂಟ್ರಲ್ ಮೋಜು ಮುಕ್ತಿ ಮಾಡ್ತಾ ಇದ್ದಾರೆ. ದರ್ಶನ್ ಅವರು ಒಂದು ಹಾಸಿಗೆ ದೀಪ ಬೇಕು ಅಂದ್ರೆ ಕೋಟಿಗೆ ಅದೊಂದು ವಿಷಯ ಹೇಳ್ದು ಕೇಳಿ ಸರ್. ಹಾಸಿಗೆ ದೀಪ ಕೊಡ್ತಾಯಿಲ್ಲ ಪಾಪ. ಅವ್ರಿರ್ಲಿ, ಇವ್ರು ಯಾರೋ ಬಾಂಬ್ ಹಾಕಿದಾರು, ಇದಾಕಿರೋರು, ಅವರು ಎಲ್ಲ ಕೊಲೆ ಮಾಡಿದ್ರು, ಗುಳಿಗೆ ಮಾಡಿದ್ರು, ಅವರೆಲ್ಲ ಎಂಜಾಯ್ ಮಾಡ್ತಾವ್ರೆ. ಬೀಡಿ, ಸಿಗರೇಟ್, ಎಣ್ಣೆ, ದಮ್ಮ. ಪಾಪ ದರ್ಶನ್ ಒಂದ್ ಸಿಗರೇಟ್ ಸೇದಿದ್ಕೆ ಇಡೀ ಅನ್ಭವಿಸ್ಬಿಟ್ಟೆ ಪಾಪ. ಹಾಸಿಗೆ ದೀಪ ಕೊಡಕ್ಕಾಗ್ತಿಲ್ಲ ಸರ್ ಅವ್ರಿಗೆ. ಇದೇ ರಾಜಕೀಯ ಮೇನು, ಇನ್ನೇನಿಲ್ಲ. ಇದೇ ರಾಜಕೀಯ. ಉಮೇಶ್ ರೆಡ್ಡಿ ಅದು ರೇಪಿಷ್ಟ, ದೊಡ್ಡ ರೇಪಿಷ್ಟ. ಆ ರೇಪಿಸ್ಟಿಂಗ್ಗೆ ಇಡೀ ಜಗತ್ತೇ ಅವ್ನಿಗೆ ಇದ್ ಮಾಡಿ ತೋರಿಸ್ತಿದ್ದಲ್ಲ, ಅಂತಾರ ಇದ್ ಮಾಡಿ ಪಾಪ ದರ್ಶನ್ ತಾಂಡಾಗಿ ರುಬ್ತಾ ಇದ್ರಲ್ಲ, ನನ್ಗೆ ನಾಚಿಕೆ ಆಗಲ್ವಾ? ತುಂಬಾ ಕೇಸ್ಗಳಿದಾವೆ. ಎಕ್ಸಾಂಪಲ್ ಒಂದು ಬೈಕ್ ಟ್ಯಾಕ್ಸಿ ವಿಚಾರ ಇರ್ಬೋದು, ಮತ್ತೊಂದು ಮಗದೊಂದಿರ್ಬೋದು. ಇವನ್ನೆಲ್ಲ ಬಿಟ್ಟು ದರ್ಶನ್ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡಿದ್ನ ಸುಪ್ರೀಂ ಕೋರ್ಟ್ ತಗೊಂಡೋಗಿ ಫೈಟ್ ಮಾಡಿ ಮತ್ತೆ ಒಳಗಾಗ್ತಿರೋ ಅದೇ ವಿಚಾರಗಳು ಬೇರೆ. ನಾನು ಈ ವಿಷಯಕ್ಕೆ ಮಾತಾಡ್ತೀನಿ. ಈ ಮೀಡಿಯಾ ಇದೆಯಲ್ಲ, ಈ ತಲೆಡ್ಕ ಮೀಡಿಯಾ ಇದೆಯಲ್ಲ, ಈ ತಲೆಡಿಯ ಮೀಡಿಯಾ ಇವೆಲ್ಲ ಹೇಳ್ತಾರಲ್ಲ, ಕೇಳಿ ಒಂದು ಬೇಜಾರು ಮಾಡ್ಕೊಬೇಡಿ. ನಾನು ಒಂದು ಓಪನ್ ಆಗಿ ಹೇಳ್ತೀನಿ ಸರ್, ನಾನು ಬಡವಾಗಿರ್ಬೋದು, ನನ್ನ ಹತ್ರ ಬರ್ಲಿ ನಾಳೆ ಬೇಕಾದ್ರೆ ಕೇಳಿ, ನಾನು ಓಪನ್ ಆಗಿ ಹೇಳ್ತೀನಿ. ದರ್ಶನ್ ಇಚ್ಚಿರ ಮಾಡ್ತಿರಲ್ಲ, ದರ್ಶನ್ ಎಲ್ಲ ತೋರಿಸ್ತಿರಲ್ಲ, ನಮ್ಮ ಬಡವ, ನಮ್ಮ ಆಟೋ ಚಾಲಕ ತೋರಿಸಿ. ಬೈಕ್ ರೋಡಲ್ಲಿ ಬೈಕ್ ಕೇರಳದವು, ಆಂಧ್ರದವು, ತಮಿಳ್ನಾಡವು, ಮುಂಬೈಯವು, ಪ್ರತಿ ಒಂದು ಬಂದಿಲ್ಲಿ ಓಡಿಸ್ತಾ ಇದಲ್ಲ. ಸರ್ಕಾರ ಎಲ್ಲಿದೆ ಸರ್ಕಾರ? ನೀವು ವೈಟ್ ಬೋರ್ಡ್ ಕೊಟ್ಟಿರೋದು ಏನಕ್ಕೋಸ್ಕರ? ಓನ್ ಪರ್ಸನಲ್ ಮಾತ್ರ, ಓನ್ ಇಜ್ಗೆ ಬಾಡಿಗೆ ಹೊಡಿ ಅಂತ ಯಾವನಿಗೆ ಕೊಟ್ಟಿಲ್ಲ. ಅದೇ ಸರ್, ಬಾಡಿಗೆ ಹೊಡಿ ಅಂತ ಯಾವನು ಕೊಟ್ಟದೆ. ಈಗ ನಮ್ಗೆ ವೈಟ್ ಮಾಡ್ಕೊಡಿ, ನಾವು ವೈಟ್ ಮಾಡಿ ಹೊಡಿತೀವಿ. ನಾವು ತಮಿಳ್ನಾಡಿಗೆ ಹೋಗ್ತೀವಿ, ಚೆನ್ನಾಗಿ ಹೋಗ್ತೀವಿ, ಮುಂಬೈಗೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಒಂದು ಟ್ರಿಪ್ ಹೋಗಿ ಬರ್ತೀವಿ, 5,000 ಸಿಗ್ತದೆ. ಅದು ಹಣ ಬರೋ ಆಮೇಲೆ ನಮ್ಮದು ರೋಡಿಗೆ ಬೀಳ್ತೀವೋ, ಬೀದಿ ಬೀಳ್ತೀವೋ, ಅದು ಆಗಲ್ಲ ಅಂದರೆ ಮುಚ್ಚಾಕ್ಬಿಡಿ ಅಲ್ಲ ಒಂದೇ ಸದ್ಯ. ಇಲ್ಲಾಂದ್ರೆ ಇಷ್ಟೇ ಕರ್ನಾಟಕನ ಮಾರಿಬಿಡಿ ಸರಿಗೆ ಎಲ್ಲ ಸೇರಿ. ಇಷ್ಟೇ ಆಗಿರೋದು. ಇಡೀ ಕರ್ನಾಟಕ ಮಾರಿಬಿಟ್ಟು ಅಚ್ಚಕಡೆ ಎಂಜಾಯ್ ಮಾಡ್ಕೊಂಡು ದುಬೈಗೋ, ಅಮೆರಿಕಿಗೋ ಹೋಗಿ ಸಟ್ಲ ಬಿಡಿದ್ದೀವಲ್ಲ, ನಾವು ಇಲ್ಲಿ ಬಿದ್ದು ಸಾಯ್ತೀವಿ. ಬ್ರಿಟಿಷರು ಒಂದು ಮಾತಾಡ್ತೀವಿ ಸರ್, ಅವರು ಒಂದು ಎಳ್ಳು ಜೀರಿಗೆ ಮಾರಕ್ಕೆ ಬಂದು ಇಡೀ ನಮ್ಮ ದೇಶನ ಆಳಿದ್ರು. ಇವ್ರು ಹಂಗಲ್ಲ, ಇಲ್ಲೇ ಎತ್ಕೊಂಡು ನಮ್ಮ ತಿಗ ಹೊಡಿತಾವ್ರೆ. ಸುಳ್ಳು ಬೇಜಾರು ಮಾಡ್ಕೊಂಡು ಇಲ್ಲೇ ಎತ್ಕೊಂಡು ಅವ್ರು ಅಲ್ಲಿಂದ ಬಂದು ನಮ್ಗೆ ಹೊಡೆದ್ರು ಸರಿಯಾಗಿ. ಅದೊಂದು ಹೇಳ್ತೀನಿ ಸರ್, ಈ ಹಿಂದಿ ವಾಲ್ರು ಇದಾರಲ್ಲ, ಅವ್ರನ್ನ ಬಗ್ಬೇಡಕ್ಕೆ ಆಯ್ತಾ ಕೇಳಿ ಸರ್. ತಾಕತ್ತಿರೋದು ಸರ್ಕಾರದವರು ಕೇಳಿ ಸರ್. ನಮಗೆ ಓಪನ್ ಚಾಲೆಂಜ್ ಆಗ್ತಾರೆ. ನಮ್ಮದು ಬೆಂಗಳೂರು, ಇಲ್ಲಿ ಹುಟ್ಟಿರೋ ನೀವು ಹೋಗಿ ಗಡಿಪಾರಾಗಿ ನೀವು ಅಂತ ಕೇಳ್ತಾವ್ರಿ. ನಮ್ಮ ಆ ದೃಷ್ಟಿ ಬಂದು ಕರ್ಕೊಂಡ್ಬಂದರೆ ಎಲ್ರಿ ಸರ್ಕಾರ, ಎಲ್ರಿ ಕಾನೂನು, ಎಲ್ರಿ ಪೊಲೀಸು, ಎಲ್ಲಿ ದಂಡನಾಯಕು ಯಾವನಿದೆ? ಯಾರಿಲ್ಲ. ಹೇಳಕ್ಕೇನು ಯಾರು ಬೇಕಾದ್ರೆ ಹೇಳ್ಬೋದು. ನಮಗೆ ಪಾಪದಲ್ಲಿ ಮಾತಾಡ್ತಾರೆ, ಇಲ್ಲೆಲ್ಲಿ ಕೊಂಡೋಗ್ಬಿಡ್ತದೆ. ಅಷ್ಟು BP ರೇಜ್ ಆಗ್ಬಿಡ್ತದೆ. ಓಟಿಗೆ ರಾಜಕಾರಣ ಆಗ್ಬಿಟ್ಟಿದೆ ಇವಾಗ. ಹೌದು ಸರ್, ಓಟು ಏನ್ ಗೊತ್ತಾ, ನಾವು ಸರಿಯಿಲ್ಲ ಪ್ರಶ್ನೆ ಸರ್. ನಾವು ನಮ್ಮ ಜನ ಪಬ್ಲಿಕ್ ನಾವು ಸರಿಯಿಲ್ಲ ಪ್ರಶ್ನೆ. ಪಬ್ಲಿಕ್ಕು ಯಾರೇ ಆಗಲಿ ಸರ್, ಈಗ ಯಾರಾಗಲಿ ನಮ್ಮೇಲೆ ಕೈ ಮಾಡ್ತಾನೆ ಅಂದ್ರೆ ಏನು ಅಂತ ಕೇಳಲ್ಲ. ಅದೇ ಪ್ರಾಬ್ಲಮ್ ಇಲ್ಲಿ. ಅವ್ರು ಒಬ್ಬನ ಕೈ ಮಾಡಿದ್ರೆ 10 ಜನ ಬಂದು ಸೇರ್ಕೋತಾರೆ. ನಮ್ಮಲ್ಲಿ ಹಂಗಿಲ್ಲ, ಒಗ್ಗಟ್ಟಿಲ್ಲ. ಯಾರೇ ಪಬ್ಲಿಕ್ ಅಲ್ಲಿ ಕೇಳಬೇಕು, ಹೆಂಗಪ್ಪ ಹೊಡಿತದೆ, ಏನು ಕಾನೂನು ಕೇಳಬೇಕು, ಅದು ಕೇಳಲ್ಲ. ನೋಡ್ಕೊಂಡು ಮನೆಗೆ ಹೋಗ್ತಾರೆ ಅಷ್ಟೇ. ಈ ಥರ ಇದಕ್ಕೋಸ್ಕರ ನಾವು ಹಿಂಗಾಗಿರೋದು, ಏನಿಲ್ಲ, ಒಗ್ಗಟ್ಟಿಲ್ಲ. ಒಂದು ನಾನು ಹೇಳ್ತೀನಿ ಸರ್, ಮೀಡಿಯಾ ಇದಲ್ಲ, ಬೇಜಾರು ಮಾಡ್ಕೊಬೇಡಿ. ನಿಮ್ದು ಯಾವ ಮೀಡಿಯಾ ಗೊತ್ತು? ನಿಮ್ಮದು ಲೋಕಲ್ ಇರೋದು ಈ ನಮ್ಮ ರಾಷ್ಟ್ರ ಮೀಡಿಯಾ ಇದಲ್ಲ, ಆ ಮೀಡಿಯಾ ನಿಜಲ್ಲಿ ಹೇಳ್ತಾರಲ್ಲ, ಆ ಮೀಡಿಯಾ ಕಚ್ಚರ ಮೀಡಿಯಾ ಸರ್. ಒಂದು ಮಾತು ಹೇಳ್ತೀನಿ, ಕಚ್ಚರ ಮೀಡಿಯಾ. ತೋರಿಸಿ ಸರ್, ನೀವು ತೋರಿಸಿ, ಅವತ್ತು ಒಪ್ಕೋತೀನಿ ನಿಮ್ಮ. ಈಗ ನಮ್ಮಂತ ಕಷ್ಟದಲ್ಲಿ ತೋರಿಸಿ ನಮ್ಮ ಒಂದು ದಿವಸ ನೋಡಿ ಸರ್. ನೀವು ಈ ಚಾನಲ್ ಬಂದು ನೀವು ಕೇಳ್ತೀರಿ, ಕಷ್ಟ ಕೇಳ್ತೀರಿ. ಆ ಚಾನಲ್ ಯಾರು ಬಂದು ಒಬ್ಬರಲ್ಲಿ TV ನಲ್ಲಿ, ಸುವರ್ಣ ಅಲ್ಲಿ, ಆಮೇಲೆ ಪಬ್ಲಿಕ್ TV ಅಲ್ಲಿ, ಯಾವುದೇ ಚಾನಲ್ ಆಗಲಿ, ಒಂದು ಚಾನಲ್ ಬಂದು ನಮ್ಮ ಕಷ್ಟ ಕೇಳಿದ ಇಷ್ಟು ತನಕ ಕೇಳಿದಾರ? ಕೇಳಿಲ್ಲ. ಸೊ ಯಾವುದೇ ಚಾನಲ್ ಸಹ ಬರಲ್ಲ ಸರ್, ಯಾವ್ದು ಕೇಳಕ್ ಬರಲ್ಲ. ಈಗ ಪಾಪ ಆ ದರ್ಶನ್ ಏನ್ ಮಾಡಿಲ್ಲ ಅಂತಲ್ಲ, ಮಾಡಿರ್ಬೋದು ಸರ್. ಎಲ್ಲ ಕಾನೂನು ಒಂದೇನೆ. ಯಾರಿಗಾರಲ್ಲಿ ಕೊಲೆ ಮಾಡಿರೋ ಬಿಟ್ಟರೋ ಅವ್ರಿಗೆ ಸೇರಿ, ಇದು ನಮಗೆ ಗೊತ್ತಿಲ್ಲ. ನಾವು ಕೂಲಿ ಮಾಡ್ಕೊಂಡು ತಿನ್ನೋದು. ಆದ್ರೆ ಆ ಒಬ್ಬ ಮನುಷ್ಯನ ಮೇಲೆ ಆ ಟಾರ್ಗೆಟ್ ಮಾಡಕ್ ಹೋಗ್ಬಾರ್ದು, ಅದಂತ ಹೇಳ್ತೀವಿ. ಅದು ಮನುಷ್ಯನ ಮೇಲೆ ಆ ಥರ ಟಾರ್ಗೆಟ್ ಮಾಡಕ್ಕೆ ಹೋಗ್ಬಾರ್ದು. ಇನ್ನೊಂದು, ಜೈಲಲ್ಲಿ ತಪ್ಪು ನಡೆದಿದ್ರೆ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡೋದು ಒಂದು ಕಡೆ ಆದ್ರೆ, ಇನ್ನು ಅದು ವಿಡಿಯೋ ಯಾರೋ ವೈರಲ್ ಮಾಡೋದಂತ ಮೊನ್ನೆ ಧನ್ವೀರ್ನ ಕರ್ಕೊಂಡು ಹೋಗ್ತಾ ಇದ್ರೆ ಎನ್ಕ್ವೈರಿ ಮಾಡಕ್ಕೆ. ಎಷ್ಟು ಮಟ್ಟಿಗೆ ಸರಿ ಅಲ್ಲಿ ತಪ್ಪು ನಡೆದಿದ್ರು ಅವ್ರ ತಟ್ಟೆಯಲ್ಲಿ ಸರ್? ಒಂದ್ ನಿಮಿಷ, ಪಾಪ ಧನ್ವೀರ್ನ ಕರ್ಕೊಂಡು ಏನ್ ಮಾಡ್ತಾರೆ ಸರ್? ಪಾಪ ಧನ್ವೀರ್ ತಡೆ ಕೊಡಕ್ ಹೋಯ್ದೇನಾ? ಬೀಡಿ, ಸಿಗರೇಟು, ತಂಬಾಕೆಲ್ಲವ ಅಲ್ಲ ಹೇಳದ.
ಕುಂಬಳಕಾಯಿ ಕಾಣ ಅಂದ್ರೆ ಎಗ್ರಿಮೆಂಟ್ ನೋಡ್ಕೊಂಡು ಯಾರೋ ಎಗ್ರಿಮೆಂಟ್ ನೋಡ್ಕೊಂಡು ಆ ಥರ ಆಯ್ತು ಇವ್ರ ಕೆಲಸ. ಅಲ್ಲಿ ಯಾವನೋ ಎಂಜಾಯ್ ಮಾಡ್ತಾರಕ್ಕೆ ಇವ್ನು ದನೂರು ಕರ್ಕೊಂಡೋಗಿ ಏನು ಪ್ರಯೋಜನ? ಏನು ಹೇಳ್ತಾ ನಿಮ್ಗೆ ಹೇಳಿ ಸರ್, ಒಂದೇ ಒಂದು ಮಾತಾಡ್ತೀನಿ, ಅವ್ನು ಎಷ್ಟೇ ಕಷ್ಟ ಕೊಡಲಿ ಸರ್, ಆ ದರ್ಶನ ಬಗ್ಗೆ ಹೇಳ್ತೀನಿ ಕೇಳಿ ಸರ್, ಯಾರು ಏನೇ ಕಷ್ಟ ಕೊಡಲಿ ಒಂದು ಹೊರಗಡೆ ಬಂದೇ ಬರ್ತಾನೆ, ಕಿಂಗ ನಿಂತ್ಕೊತಾನೆ ಸರ್ 100%. ಇನ್ನೊಂದು ದಯಾನಂದ್ ಕಮಿಷನರ್ ಇದಕ್ಕೆ ಆನ್ಸರ್ ಕೊಡ್ಬೇಕಾದ್ರು ರಜಾ ಹಾಕ್ಬಿಟ್ಟು ಟ್ರಿಪ್ ಹೋಗ್ಬಿಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಕೊಡ್ಬೇಕಾದ್ರೆ ಎಲ್ಲ ಹೋಗಿದ್ದಾರೆ. ಬೇರೆ ನಮ್ಮ ದುಡ್ಡು ತಾಂಡು ಹೋಗಿ ಟ್ರಿಪ್ ಸುತ್ತಾಕ್ ಸರ್, ನಮ್ಮಂತ ಬಡವ್ರ ದುಡ್ಡು ಐತಲ್ಲ, ಸಂಬಳ ದುಡ್ಡು, ಈಗ ನಾವೆಲ್ಲ ಕೂಡ ಕೊಡ್ತೀವಲ್ಲ ಸಂಬಳ ದುಡ್ಡು, ಆ ತಾಂಡು ಎಂಜಾಯ್ ಮಾಡಕ್ ಹೋಗಿದ್ದಾರೆ. ನಮ್ಮ ಕಷ್ಟ ಕೇಳ್ಯಾರ ಯಾರು ಅದೇಳಿ? ಹಾ, ಎಲ್ಲ ರೋಡಿಗೆ ತಳ್ಳಿಬಿಟ್ಟು ಅವ್ರು ಎಂಜಾಯ್ ಮಾಡ್ತಾವ್ರೆ, ನಮ್ಮ ಹೆಂಡತಿ ಮಕ್ಕಳು ಬೀದಿ ಬಿದ್ದಾರೆ, ಅದನ್ನ ಕೇಳಲ್ಲ ಸರ್. ಅದು ಸರ್ ಒಂದು ಮಾತಾಡಿ ಸರ್, ಈ ನಮ್ದು ಏನೇ ಸರ್ಕಾರ ಆದ್ರೂ ದುಡ್ಡಿರೋರಿಗೆ ಒಂದು, ದುಡ್ಡಿಲ್ದವ್ರಿಗೆ ಒಂದು ಕಾನೂನೇ ಒಂದು ವಿಚಿತ್ರ ಕಾನೂನು ಸಹ ಇದು. ಈ ಸರ್ಕಾರನೇ ಥರ್ಡ್ ಕ್ಲಾಸ್ ಸರ್ಕಾರ ಅನ್ಸ್ಬಿಡುತ್ತೆ ನಮಗೆ, ಬೇಜಸ್ ನಮ್ಮ ಅಷ್ಟು ಬೇಸಟ್ಟು ಹೋಗ್ಬಿಟ್ಟಿದ್ವಿ ನಿಜಲ್ವೇ. ದಯವಿಟ್ಟು ನಮ್ಮ ಅಣ್ಣರೇನೋ ಮಾತಾಡ್ತಾರೆ ಅಂತ ಮಾತಾಡಿಬೇಕಾರೆ ಮಾತಾಡಿ ಸರ್. ಏನಪ್ಪ ಇಷ್ಟೊಂದು ಕೀಳು ಮಟ್ಟದ ಐತಲ್ಲ ಈ ಸರ್ಕಾರ ಅಂತ, ಒಬ್ರಿಗೊಂಥರ ಮಾಡ್ತಾರಲ್ಲ. ಆ ರೇಪಿಸ್ಟ್ಗಿಂತ ಕಡೆಯಾಗಿ ಹುಟ್ರೋ ದರ್ಶನ ಅನ್ನೋದು ಒಂದು ಮನಸ್ಸಿಗೆ ಬೇಜಾರಾಯ್ತು, ತುಂಬ ಬೇಜಾರಾಯ್ತು ನಮಗೆ. ಯಾಕಂತಂದ್ರೆ ಅವರು ದೊಡ್ಡ ಕೆಲಸ ಮಾಡಿರೋರು, ನೂರಾರು ಜನಕ್ಕೆ ಸಹಾಯ ಮಾಡಿರೋರು. ತಪ್ಪು ಮಾಡಿದಿರೋರು ಯಾರು ಇದ್ದಾರೆ ಪ್ರಪಂಚದಲ್ಲಿ? ನಾವು ತಪ್ಪು ಮಾಡಲ್ವಾ? ನೀವು ತಪ್ಪು ಮಾಡಲ್ವಾ? ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾರೆ. ಆದರೆ ತಪ್ಪಿಗೆ ಅದೇ ಶಿಕ್ಷೆ ಅಲ್ಲ, ಏನಾದ್ರು ಸಹಾಯ ಮಾಡಬೇಕಾಗಿತ್ತು. ಇನ್ನೊಂದು ಅವರಲ್ಲೇ ತಪ್ಪಿಟ್ಕೊಂಡು ಈ ವಿಡಿಯೋ ವೈರಲ್ ಮಾಡಿದ್ದು ಧನ್ವೀರ್ ಅಂತ ಅವ್ರನ್ನ ಕರ್ಕೊಂಡೋಗಿ ಲಾಕ್ ಮಾಡಿ ಒಂದು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಸರಿ? ಯಾಕಂದ್ರೆ ಅವ್ರನ್ನ ತಪ್ಪಿಟ್ಕೊಂಡು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದು ಎಷ್ಟು ಸರಿ ಸರ್? ಅದ್ರ ಬಗ್ಗೆ ನಮಗೆ ಅಷ್ಟು ತಿಳಿಬೇಳಿಕೆ ಇಲ್ಲ ಸರ್. ಅವರು ತಪ್ಪು ಮಾಡಿದ್ರು ಅಥವಾ ಇವರು ವಿಡಿಯೋ ಮಾಡಿದ್ರು, ಅವ್ರು ವಿಡಿಯೋ ಮಾಡಿದ್ರು, ಅದು ನಮಗೂ ಗೊತ್ತಿಲ್ಲ, ನಾವು ನೋಡುವಿಲ್ಲ. ಇಲ್ಲದಿರೋ ವಿಚಾರನ ಯಾಕೆ ಮಾತಾಡ್ಬೋದು? ಅಲ್ಲ, ಈಗ ಒಂದು ಸೆಂಟ್ರಲ್ ಜೈಲಲ್ಲಿ ಮಾಡಿದವುದು ವಿಡಿಯೋ ಆಗಿದೆ, ಓಕೆ. ಆ ವಿಡಿಯೋ ಮಾಡಿದ್ರೆ ಅಲ್ಲಿ ಕೈದಿಗಳಿಗೆ ಏನು ಶಿಕ್ಷೆ ಮಾಡ್ಬೇಕು, ಅದನ್ನ ಏನು ಶಿಫ್ಟ್ ಮಾಡೋದು ಮಾಡಬೇಕು. ಅದ್ಬಿಟ್ಟು ನೀನು ವಿಡಿಯೋ ವೈರಲ್ ಮಾಡಿ ಅಂತ ಅವ್ರ ಮೇಲೆ ಕರ್ಕೊಂಡು ಎನ್ಕ್ವೈರಿ ಮಾಡೋದು ಎಷ್ಟು ಸರಿ? ಫಸ್ಟ್ ಅವ್ರ ತಟ್ಟೆಲ್ಲಿ ಎಗಣ ಬಿದ್ದಿದೆ, ಅದು ಸರಿ ಮಾಡ್ಕೋಬೇಕಲ್ವಾ? ಅದೇನಿದು ಸೆಂಟ್ರಲ್ ಜೈಲಲ್ಲಿ ಇರ್ತಾರಲ್ಲ ಅಧಿಕಾರಿಗಳು, ಅವ್ರು ಕರೆಕ್ಟ್ ಆಗಿರಬೇಕು ಮೇನು. ಇನ್ನು ಅವ್ರನ್ನ ಮಾಡಕ್ಕೆ ಬಿಟ್ಬಿಟ್ಟು ಇನ್ನೊಬ್ಬರ ಬಗ್ಗೆ ತಲೆ ಮೇಲೆ ಗೂಬೆ ಕೊರಿಸೋದು ಅಷ್ಟು ಸರಿಯಿಲ್ಲ. ಅವರು ಎಚ್ಚರಿಕೆ ವಹಿಸ್ಬೇಕು ಅದ್ರ ಬಗ್ಗೆ ಅಲ್ವಾ? ಅವರು ಎಚ್ಚರಿಕೆ ವಹಿಸಬೇಕು. ಜೈಲಧಿಕಾರಿಗಳಾಗಲಿ, ಸೂಪ್ರೆಂಟ್ಗಳಾಗಲಿ, ಮತ್ತೊಬ್ಬರಾಗಲಿ ಅಧಿಕಾರಿಗಳು ಅವ್ರು ಎಚ್ಚರಿಕೆ ವಹಿಸಬೇಕು. ಅದು ಬಿಟ್ಬಿಟ್ಟು ಇನ್ನೊಬ್ಬರನ್ನ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಗೂಬೆ ಕರೆಸೋದು ಎಷ್ಟು ಸರಿ? ಟಾರ್ಗೆಟ್ ಮಾಡ್ತಾರೆ ನಿಜ ಅಂತೀರಾ? ದರ್ಶನ್ ಅವ್ರು ಟಾರ್ಗೆಟ್ ಆಗ್ತಾರೆ ನಿಜ? ಒಂದು ಪಕ್ಷದಲ್ಲಿ ಹೇಳ್ಬೇಕಂದ್ರೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಲೇ ಅನಿಸ್ತಾ ಇದೆ. ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವರು, ಸರ್ಕಾರದವರು 100% ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಲೇ ಅನಿಸ್ತಾ ಇದೆ ನಮಗೆ. ನೋಡಿ, ಅವ್ರದ್ದೊಂದು ಬೇಲ್ನ ಕ್ಯಾನ್ಸಲ್ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ತನಕ ಹೋದ್ರು. ಒಂದು ಇಲ್ಲಿ ಸೆಂಟ್ರಲ್ ಜೈಲಲ್ಲಿ ಇಂಥ ಅವಸ್ಥೆಗಳು ನಡೆದ್ರು ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಲ್ಲ. ಬರೀ ಯಾರೋ ಒಬ್ರು ಅಮಾನತು ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ದಯಾನಂದ್ ಅವರೆಲ್ಲೋ ರಜೆಯಲ್ಲಿ ಉತ್ತರ ಕೊಡಬೇಕಾದ್ರೆ ಯಾವುದೋ ಫಾರಿನ್ ಟ್ರಿಪ್ ಹೋಗ್ಬಿಟ್ಟಿದ್ದಾರೆ, ಅವ್ರನ್ನ ಯಾಕೆ ಅಮಾನತು ಮಾಡ್ತಾ ಇಲ್ಲ? ಅವ್ರನ್ನ ಅಮಾನತು ಮಾಡಬೇಕಾಗಿತ್ತು. ಯಾಕೆ ಹೇಳಿ, ಅವರು ಮೇಲಧಿಕಾರಿ ಇನ್ಚಾರ್ಜ್ ತಾನೆ ಅವರು. ಹೌದು, ಅವರು ಕರೆಕ್ಟಾಗಿ ನಡೆಸ್ಬೇಕಾಗಿತ್ತು. ಈಗ ಇನ್ನೊಬ್ರನ್ನ ಇವರೇ ಕರೆಕ್ಟಾಗಿ ಮಾಡಿಲ್ಲ ಅಂತಂದಮೇಲೆ ಇನ್ನೊಬ್ರ ಮೇಲೆ ಯಾಕೆ ಗೂಬೆ ಕೊರಿಸ್ಬೇಕು? ಇಲ್ಲಿ ಯಾರ್ದು ತಪ್ಪು? ನೋಡ್ಕೋಬೇಕಾದ್ರೆ ತಪ್ಪ, ಇಲ್ಲ ನೋಡೋಕೆ ಬಂದಿರೋದು ತಪ್ಪ? ಧನ್ವೀರು ನೋಡೋಕೆ ಬಂದಿರೋದು, ಇವರು ನೋಡ್ಕೋಬೇಕಾಗಿರೋದು ಅಲ್ವಾ? ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್.